ನಮಸ್ಕಾರ. ಈ ಡಿಸೈನ್ಗೆ ನಾನು 7 ದಾರ ತೊಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ. ಇದ್ರ ಜೊತೆ ಸಿಲ್ವರ್ ರಿಂಗ್ ಬೀಡ್ಸು ಮತ್ತು ಸಿಲ್ವರ್ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಈ ದಾರನ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಾದ್ಮೇಲೆ 4 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಬೇಕು. ಈಗ ದಾರನ ಮೇಲೆ ಎಳೆದು ರಿಂಗ್ ಬೀಡ್ ಒಳಗೆ ರೌಂಡ್ ಬೀಡನ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ನ ಮಾಡ್ಕೊಳ್ಬೇಕು. 3 ಸರಿ ಲಾಕ್ ಮಾಡಿ ಮತ್ತೆ 4 ಚೈನ್ ಮಾಡ್ಕೊಳ್ಳಿ. ಮತ್ತೆ ಲಾಕ್ ಮಾಡಿ ಇದನ್ನ ಮತ್ತೆ 4 ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ದಾರ ಮೇಲೆ ಎಳೆದು ರೌಂಡ್ ಬೀಡ್ಸ್ ಒಳಗಡೆ ರಿಂಗ್ ಬೀಡ್ಸ್ ಒಳಗಡೆ ರೌಂಡ್ ಬೀಡ್ಸ್ ತಗೊಂಡು ಇನ್ಸರ್ಟ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ತಗೊಂಡು ಲಾಕ್ ಮಾಡಿ ಮತ್ತಿನ್ನೊಂದು ಚೈನ್ ತಗೊಂಡು ಲಾಕ್ ಮಾಡಿ ಮತ್ತೆ 4 ಚೈನ್ ತಗೊಂಡು ಲಾಕ್ ಮಾಡಿ ಮತ್ತೆ ದಾರನ ಆಚೆ ತೆಗೆದು ರಿಂಗ್ ಬೀಡ್ಸ್ ಹೊರಗಡೆ ರೌಂಡ್ ಬೀಡ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತೆ 4 ಚೈನ್ನ ತಗೊಂಡು ಲಾಕ್ ಮಾಡಿ ಮತ್ತೆ 4 ಚೈನ್ ತಗೊಳ್ಳಿ, ಲಾಕ್ ಮಾಡಿ ಮತ್ತೆ 4 ಚೈನ್ನ ತಗೊಂಡು ಲಾಕ್ ಮಾಡಿ ಪೂರ್ತಿ ಇದೇ ಥರ ಹಾಕ್ಕೊಳ್ಬೇಕು. ಕೊನೆಯಲ್ಲಿ 4 ಚೈನು 2 ಸರಿ ಬರೋ ಥರ ಎಂಡ್ ಮಾಡ್ಕೊಳ್ಬೇಕು. ಎಂಡ್ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡೋಣ. ಸ್ಯಾರಿ ಪೂರ್ತಿ ಆದಮೇಲೆ ಮತ್ತೆ ಸ್ಟಾರ್ಟಿಂಗು ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿ ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ಲ ಮತ್ತು ಅದರ ಮೇಲೇ ಒಂದು ಲಾಕ್, ಅದರ ನೆಕ್ಸ್ಟ್ 4 ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ಒಂದು ಲಾಕ್. ಅದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತೆಗೆದು ರಿಂಗ್ ಬೀಡ್ ಇದೆಯಲ್ಲ ಅದರೊಳಗಡೆಯಿಂದ ತೆಗೆದು 2 ದಾರದಲ್ಲಿ ಒಂದು 2 ದಾರದಲ್ಲಿ ಒಂದು ಮಾಡಿಕೊಂಡ್ರೆ
ಒಂದು ಕಂಬ ಆಗುತ್ತೆ. ಮತ್ತು ಅದೇ ಥರ ನೀಡಲ್ ಮೇಲೆ ದಾರ ತೆಗೆದು ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ 2ಅಲ್ಲಿ 1 ಮತ್ತು 2ಅಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ತೆಗೆದು ರಿಂಗ್ ಒಳಗಡೆ ಹಾಕಿ 2 ದಾರದಲ್ಲಿ 1 2 ದಾರದಲ್ಲಿ 1. ಇದೇ ಥರ ನಾವು 6 ಕಂಬಗಳನ್ನ ಹಾಕ್ಕೊಳ್ಳೋಣ. ಹಾರಾದ ಮೇಲೆ ದಾರನ ಮೇಲೆ ತೆಗೆದು ಈ ಥರ ಸಿಲ್ವರ್ ಬಿಡ್ಸ್ ಸ್ಮಾಲು ಇನ್ಸರ್ಟ್ ಮಾಡಿ ಮತ್ತು ನಾವು ಸೂಜಿ ಮೇಲೆ ದಾರ ತೆಗೆದು 2 ದಾರದಲ್ಲಿ 1 2 ದಾರದಲ್ಲಿ 1. ಇದೇ ಥರ ನಾವು 6 ಕಂಬಗಳನ್ನ ಹಾಕೋಬೇಕು. ಆರು ಕಂಬ ಆದಮೇಲೆ ಈ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಮತ್ತು ನಾವು 6 ಕಂಬ ಆದಮೇಲೆ ಫಸ್ಟ್ ಬೇಸ್ ಲೈನಲ್ಲಿ 4 ಚೈನ್ ಆಗಿದ್ದೀವಲ್ಲ ಅದರಲ್ಲಿ ನಾವು ಒಂದು ಸಿಂಗಲ್ ಲಾಕ್ ಮಾಡಬೇಕು. ಮತ್ತು ಈ ಪಕ್ಕ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ ಅದರಲ್ಲಿ ಒಂದು ಸಿಂಗಲ್ ಲಾಕ್. ಮತ್ತು 4 ಚೈನ್, ಈ 4 ಚೈನಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಒಂದು ಲಾಕ್, ಮತ್ತು ಈ 4 ಚೈನಲ್ಲಿ ಒಂದು ಲಾಕ್, ಮತ್ತು ಸೇಮ್ ಇವಾಗ ಫಸ್ಟ್ ಈ ಥರ ಮಾಡಿದ್ವಲ್ಲ ಅದೇ ಥರ ರಿಂಗ್ ಒಳಗಡೆ ದಾರನ ಹಾಕಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 2 ದಾರದಲ್ಲಿ 1 2 ದಾರದಲ್ಲಿ 1. ಇದೇ ಥರ ನಾವು 6 ಕಂಬಗಳನ್ನ ಹಾಕೋಬೇಕು. ಆರು ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಮತ್ತು 6 ಕಂಬ, ಮತ್ತು ನಾವು ಈ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಇದೇ ಥರ ಪೂರ್ತಿ ಸ್ಯಾರಿನ ಹಾಕಿ ಈ ಏನು 4 ಚೈನ್ ಬಿಟ್ಟಿದ್ದೀವಿ ಅಲ್ಲಿ ಕುಚ್ಚನ್ನ ಹಾಕೋಣ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ. ನಾನಿವಾಗ ಈ 4 ಚೈನ್ ಗ್ಯಾಪ್ ಬಿಟ್ಟಿದ್ದೀನಲ್ಲ ಅಲ್ಲಿ ಒಂದೊಂದು ಕುಚ್ಚನ್ನ ಹಾಕ್ತೀನಿ. ನಾನು ಕುಚ್ಚು ಹಾಕೋದಕ್ಕೆ 157 ದಾರ ತೊಗೊಂಡು ಇದನ್ನು ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಐರನ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಸಿಲ್ವರ್ ಬೀಡ್ಸ್ ತೊಗೊಂಡಿರೋದ್ರಿಂದ ನಾನು ಸಿಲ್ವರ್ ಜರಿನೇ ಯೂಸ್ ಮಾಡ್ತಾಯಿದ್ದೀನಿ. ಮಾಡಿ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಕುಚ್ಚನ್ನ ಕಟ್ ಮಾಡೋಣ. ಅತಿ ಉದ್ದನೂ ಬೇಡ, ಅತಿ ತುಂಡನೂ ಬೇಡ. ಆರ್ಚ್ ಆದಮೇಲೆ ನಾವು 4 ಚೈನ್ನ ಎಲ್ಲೆಲ್ಲಿ ಬಿಟ್ಟಿದ್ವಿ ಕುಚ್ಚಿಗೆ ಅಂತ ಅಲ್ಲಲ್ಲಿ ನಾನು ಕುಚ್ಚನ್ನ ಹಾಕ್ತಾಯಿದ್ದೀನಿ.
ತೆಗೆದು ಈಗ ನಾವು ಪೂರ್ತಿ ಸ್ಯಾರಿ ಈ ಥರ ಕುಚ್ಚಾಕಿ ಕಂಪ್ಲೀಟ್ ಮಾಡ್ಕೊಳ್ಳೋಣ.